8 ಲಕ್ಷ ಹೇಳ್ತಾ ಇದ್ದಾರೆ, ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 8 lakhs ಅಂದರೆ 8 ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಬಂದು ನಿಮಗೆ ಇದು 6 to 7 lakh ಲೋನ್ ಆಗುತ್ತೆ ಸರ್. ಓಕೆ 6 ಇಂದ 7 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನು ಆಗುತ್ತೆ, ಡೌನ್ ಪೇಮೆಂಟ್ ಒಂದು 80,000 ಮಾಡಲಿ. ನಿಮಗೆ 1,02,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಏನು ಓಡಿದೆ ಕಿಲೋಮೀಟರ್ ಸರ್? ಇದು 15,000 ಓಡಿದೆ ಸರ್. 15,000 ಓಡಿದೆ. 10.5 ಲಕ್ಷ ಹೇಳ್ತಾ ಇದ್ದಾರೆ ಸರ್, ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 10 ಲಕ್ಷದ ಏಕೆ ಪಾರ್ಟಿಷನ್ ಅಂತ ಹೇಳ್ಬೋದು. 15 ರಿಂದ 16 ಲಕ್ಷ ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಇದು ಮಾಡ್ಬೋದು. ಜೊತೆಗೆ ಇರೋ ಹತ್ರ ಇನೋವಾ ಕೂಡ ಇರುತ್ತೆ K09 ಅಂದ್ರೆ ನಿಮಗೆ ಮೈಸೂರು ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡೋಣ ಸರ್. ಓಕೆ ಲೋನ್ ಹಾಕ್ಸ್ಕೊಡ್ತೀನಿ. ಓಕೆ ಅಪ್ ಟು 0 ಡೌನ್ ಪೇಮೆಂಟ್ ಅಂದ್ರೆ ನಿಮ್ಮ ಕ್ರೆಡಿಟ್ ಇಶ್ಯೂ ಸಿಬಿಲ್ ಸ್ಕೋರ್ ವಿತ್ ಡೈಮಂಡ್ ಕಟ್ ಅಲವಿಲ್ ಜೊತೆ ಬರುತ್ತೆ. ಬೊಲೊರೋ 2006 ಮಾಡಲು ಮಹೇಂದ್ರ ರೂಪಾಯಿ ಕೊಟ್ಟು ಮಾಡಿದ್ದೀವಿ ನಿಮಗೆ. ಈ ವಿಷ್ಣು ಕಾರ್ಸಲ್ಲಿ 7,60,000ಕ್ಕೆ ಅದನ್ನ ನಾನು ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. 2013 ಮಾಡಲು ವೆಹಿಕಲ್ ಸ್ಕಾರ್ಪಿಯೋ ಕೂಡ ಇರೋ ಹತ್ರ ಇರುತ್ತೆ. ನೀವು ನೋಡ್ತಾ ಇರ್ಬೋದು K01 ಅಂದ್ರೆ ಮಾರುತಿ ಸುಜುಕಿ ಎರ್ಟಿಗಾ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಪ್ರೀತಿಯ ಬಂಧುಗಳೇ, ನಾನು ನಿಮಗೋಸ್ಕರ ಇವತ್ತು ಕಾರ್ ಯೂನಿವರ್ಸ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇದು ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ. ಮೈಸೂರಿನ ಚಂದಾದಾರರಿಗೆ ಅಂತಲೇ ಮೀಸಲಿಟ್ಟು ಇಡ್ತೀನಿ ಈ ವಿಡಿಯೋನ. ಬನ್ನಿ ಇವ್ರ ಹತ್ರ ಇರುವಂಥ ಪ್ರತಿಯೊಂದು ಸ್ಟಾಕ್ಸ್ ಕೂಡ ಡೀಟೇಲ್ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರ್ಬೋದು Hyundai Creta, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2018 ಮಾಡಲ್ ಸಿಂಗಲ್ ಓನರ್ ಸರ್. 99,000 ಓಡಿದೆ. ಓಕೆ ವೇರಿಯಂಟ್ ಬಂದು ನಿಮಗೆ EX ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ವೆಹಿಕಲ್ ಸರ್. ಓಕೆ ಡೀಸೆಲ್ ವೆಹಿಕಲ್. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಹೌದು. ಮೈಲೇಜ್ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಅದೇ 10.5 ಲಕ್ಷ ಹೇಳ್ತಾ ಇದ್ದಾರೆ ಸರ್, ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 10,50,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಲೋನ್ ನಿಮಗೆ 7 to 8 lakhs ಲೋನ್ ಆಗುತ್ತೆ ಸರ್. ಓಕೆ 7 to 8 lakhs ಅಂದ್ರೆ 7 ರಿಂದ 8 ಲಕ್ಷ ಲೋನ್ ಆಗುತ್ತೆ. ಮತ್ತೆ ಮಾರುತಿ ಸುಜುಕಿ ಬ್ರೆಜಾ ಕೂಡ ತುಂಬಾ ಜನ ಕೇಳ್ತಾನೆ ಇರ್ತೀರಾ. K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮ್ಗೆ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಮಾಡಲ್ ಇದು ಬ್ರೆಜಾ ಬಂದು 22 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 15,000 ಗಾಡಿ ಓಡಿದೆ ಸರ್ ಅಷ್ಟೇ. ಓಕೆ VX ಆಪ್ಷನಲ್ ನಿಮಗೆ ಏರ್ ಬ್ಯಾಗು, ಬಟನ್ ಸ್ಟಾರ್ಟು, ಸ್ಟೇರಿಂಗ್ ರಿಮೋಟ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ ಎಷ್ಟು ಓಡಿದೆ ಅಂದ್ರೆ ಇದು? ಸರ್ ಇದು 15,000 ಓಡಿದೆ ಸರ್. 15,000 ಓಡಿದೆ ಅಷ್ಟೇ ಕಿಲೋಮೀಟರ್. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು VX ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್ ಕೂಡ ಇದೆ ಗಾಡಿಲಿ. ಓಕೆ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಇದಕ್ಕೆ ಪ್ರೈಸ್ ಬಂದು ನಿಮಗೆ 10.5 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 10,50,000 ಅಂದ್ರೆ 10,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಲೋನ್ ಬಂದು ನಿಮಗೆ ಇದು 7 to 8 lakh ಲೋನ್ ಆಗುತ್ತೆ ಸರ್. ಓಕೆ ಜೊತೆಗೆ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ನೀವು ನೋಡ್ತಾ ಇರ್ಬೋದು. ZDI ಅಂದ್ರೆ ನಿಮಗೆ ಡೀಸೆಲ್ ಕಂಪ್ಲೀಟ್ಲಿ ಟಾಪ್ ಅಂಡ್ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಮಾಡಲ್ ಇದು ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ ಸರ್. ZDI ನಿಮಗೆ 1,10,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೆನೆಡ್ ವೆಹಿಕಲ್. ಕಿಲೋಮೀಟರ್ ಎಲ್ಲ ಜಿನೇನ್ ಇರುತ್ತೆ ಸರ್. ಪ್ರೈಸ್ ಬಂದಿದ್ದು ನಿಮಗೆ 8 ಲಕ್ಷ ಹೇಳ್ತಾ ಇದ್ದಾರೆ, ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 8 lakhs ಅಂದ್ರೆ 8 ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಬಂದು ನಿಮಗೆ ಇದು 6 to 7 lakh ಲೋನ್ ಆಗುತ್ತೆ ಸರ್. ಓಕೆ 6 ರಿಂದ 7 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೀಪ್ ಕಂಪಾಸ್ ವಿತ್ ಡೈಮಂಡ್ ಕಟ್ ಅಲವಿಲ್ ಜೊತೆ ಬರುತ್ತೆ. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್ ಅಂದ್ರೆ ಗಾಳಿ ಚೀಲ, ABS ಎಲ್ಲ ಬರುತ್ತೆ. ಓಕೆ ಮಾಡಲ್ ಇದು ಸರ್ ಇದು 20 ಮಾಡಲ್ ಸಿಂಗಲ್ ಓನರ್ ಲಿಮಿಟೆಡ್ ಎಡಿಷನ್ ಟಾಪ್ ಅಂಡ್ ವೆಹಿಕಲ್ ಸರ್. ಇದು ಬರೀ 33,000 ಓಡಿದೆ. ಪ್ರೈಸ್ ಬಂದು ನಿಮಗೆ ಇದು 21 lakh ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಪ್ರೈಸಲ್ಲಿ ನಿಮಗೆ ಲೋನ್ ಬಂದು 15 ಲಕ್ಷ ಲೋನ್ ಆಗುತ್ತೆ ಸರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ವೆಹಿಕಲ್. ಓಕೆ ಡೀಸೆಲ್ ವೆಹಿಕಲ್ ಆರಾಮಾಗಿ 16+ ಮೈಲೇಜ್ ಆರಾಮಾಗಿ ನಿಮ್ಗೆ 16 ರಿಂದ 17 ಮೈಲೇಜ್ ಸಿಗುತ್ತೆ ಸರ್. ಓಕೆ ನೆಕ್ಸ್ಟ್ Kia Seltos K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ ಇದು 21 ಮಾಡಲ್ ಸಿಂಗಲ್ ಓನರ್ HTX ಪ್ಲಸ್ ಪೆಟ್ರೋಲ್ ವೆಹಿಕಲ್ ಸರ್. ಇದು ಬರೀ ಕಿಲೋಮೀಟರ್ ಬಂದು ನಿಮಗೆ 12,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್. ಓಕೆ 12,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಸನ್ರೂಫ್ ಕೂಡ ಇದೆ. ವಿತ್ ಸನ್ರೂಫ್ ಬರುವಂತ ಗಾಡಿ ಇದು. ಪುಷ್ ಸ್ಟಾರ್ಟ್ ಬಟನ್ ಇದೆ ಅಲ್ವಾ? ಹೌದು ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಸರ್, HTX ಪ್ಲಸ್ ಇದು. ಓಕೆ ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಇದು ಪ್ರೈಸ್ ಬಂದು ನಿಮಗೆ 14,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ ನಿಮಗೆ ಲೋನ್ ಬಂದು 9 to 10 lakh ಲೋನ್ ಆಗುತ್ತೆ ಸರ್. ಓಕೆ 9 ರಿಂದ 10 ಲಕ್ಷ ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 14,75,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಅದು ಕೂಡ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು Hyundai Creta K52 ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಅಲವೆಲ್ಸ್ ಜೊತೆ ಬರುವಂಥ ಗಾಡಿ ಇದು. ಮಾಡಲ್ ಇದು ಸರ್ ಇದು 22 ಮಾಡಲ್ ಸಿಂಗಲ್ ಓನರ್ ಸರ್. ಕಿಲೋಮೀಟರ್ ಬಂದು ಬರೀ 33,000 ಓಡಿದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, SX ಆಪ್ಷನಲ್ ಇದು. ಓಕೆ ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ SX ಆಪ್ಷನಲ್. ನಿಮಗೆ 70 to 18 ಮೈಲೇಜ್ ಸಿಗುತ್ತೆ ಸರ್. ಓಕೆ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಇದು? ಸರ್ ನಿಮಗೆ ಇದು 6 ಏರ್ ಬ್ಯಾಗ್ ಬರುತ್ತೆ. ಓಕೆ 6 ಗಾಳಿ ಚೀಲ ಜೊತೆ ಬರುವಂಥ ಗಾಡಿ ಇದು. ಹೌದು ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಸರ್, ಡೀಸೆಲ್. ಓಕೆ ಅಲ್ಲಿಗೆ 18+ ಮೈಲೇಜ್ ಬಂದೇ ಸಿಗುತ್ತೆ ಸರ್. ಮೈಲೇಜ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದು ನಿಮಗೆ 19 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಪ್ರೈಸಲ್ಲಿ. ಓಕೆ 19,25,000 ನೆಗೋಷಿಯಬಲ್. 15 ರಿಂದ 16 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ 15 ರಿಂದ 16 ಲಕ್ಷ ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಇದು ಮಾಡ್ಬೋದು. ಜೊತೆಗೆ ಇರೋ ಹತ್ರ ಇನೋವಾ ಕೂಡ ಇರುತ್ತೆ K09 ಅಂದರೆ ನಿಮಗೆ ಮೈಸೂರು ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ ಇದು 2017 ಮ್ಯಾನುಫ್ಯಾಕ್ಚರು, 18 ರಿಜಿಸ್ಟರ್ಡ್ ಸರ್. ಸಿಂಗಲ್ ಓನರು, ಬರೀ 88,000 ಓಡಿದೆ. ಮೈಸೂರು ನಂಬರು. ವೇರಿಯಂಟ್ ಯಾವ್ದು ಇದು? ಸರ್ ವೇರಿಯಂಟ್ ಬಂದು ನಿಮಗೆ V ವೇರಿಯಂಟ್ ಇದು. ಓಕೆ ನಿಮಗೆ ಅದರಲ್ಲಿ ಅಲೋವಿಲ್ಸು
Full top end sir, ಹೌದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ Dual airbag. ABS ಎಲ್ಲಾನು ಕೂಡ ಬರುತ್ತೆ. ಬರುತ್ತೆ. ಮೈಲೇಜ್ ಎಲ್ಲ 13-14 ಪ್ಲಸ್ ಆರಾಮಾಗಿ ಸಿಗುತ್ತೆ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು ಪ್ರೈಸ್ ಬಂದು 19 ಲಕ್ಷ ಹೇಳ್ತಾ ಇದ್ರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಓಕೆ, 19,25,000 ಇದು ಅಷ್ಟೇ ಸರ್, 15 ರಿಂದ 16 ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೂ. ಓಕೆ, 15 ರಿಂದ 16 ಲಕ್ಷ ಲೋನ್ ಆಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. Hyundai Venue ಕೂಡ ಇವ್ರ ಹತ್ರ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. KA02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು 2021 ಮಾಡಲ್ಲು, ಸಿಂಗಲ್ ಓನರ್ ಸರ್. ಓಡಿರೋದು ಸರ್ ಕಿಲೋಮೀಟರ್ ಬಂದು ನಿಮಗೆ 55,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಇದು ನಿಮಗೆ SX ಮ್ಯಾಗ್ವಿಲ್ ಎಲ್ಲ ಬರಲ್ಲ, ಮಿಡಲ್ ವೇರಿಯಂಟ್ ಇದು. ಮಿಡಲ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಹೌದು ಸರ್. ಪೆಟ್ರೋಲ್ ಅಲ್ಲ ಇದು? ಡೀಸೆಲ್ ವೆಹಿಕಲ್. ಡೀಸೆಲ್. ಅಲ್ಲಿಗೆ ಇದು ಕೂಡ 18 ಪ್ಲಸ್ ಮೈಲೇಜ್ ಬಂದಿದೆ. ಹೌದು, ಆರಾಮಾಗಿ 18 ಪ್ಲಸ್ ಸಿಗುತ್ತೆ ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದು 11,75,000 ಹೇಳ್ತಿದ್ರೆ, ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಕೂಡ ನಿಮಗೆ 7 ರಿಂದ 8 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, 7 ರಿಂದ 8 ಲಕ್ಷ. ಪ್ರೊಫೈಲ್ ಚೆನ್ನಾಗಿದ್ರೆ 10 lakh ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ 10 ಲಕ್ಷ ಕೂಡ ನೀವು ಲೋನ್ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಬ್ರೆಜಾ KA12 ಅಂದರೆ ಯೋಧರ ನಾಡು, ನಮ್ಮ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು? ಸರ್ ಇದು 2019 ಮಾಡಲ್ಲು, ಸಿಂಗಲ್ ಓನರು. ಹಾಂ, ನಿಮಗೆ 1,02,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಏನು ಓಡಿದೆ ಕಿಲೋಮೀಟರ್, ಜಿನಿಯನ್ನು ಸಿಂಗಲ್ ಓನರ್ ಒಬ್ಬರೇ ಮೇಂಟೈನ್ ಮಾಡಿರೋದು ಸರ್ ಗಾಡಿನ. ವೇರಿಯಂಟ್ ಇದು? ಸರ್ ವೇರಿಯಂಟ್ ಬಂದು ವಿಡಿಯೋ ಆಪ್ಷನಲ್. ಓಕೆ, ವಿಡಿಯೋ ಆಪ್ಷನಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, 2 ಗಾಳಿ ಚೀಲ, ABS ಎಲ್ಲಾನು ಕೂಡ ಬರುತ್ತೆ. ಹೌದು ಸರ್. ನಿಮಗೆ ಮೈಲೇಜ್ ಎಲ್ಲ 18 ಪ್ಲಸ್ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್? 20 ಪ್ಲಸ್ ಮೇಲೆ ಸಿಗುತ್ತೆ ನಿಮಗೆ ಸರ್ ಇದು. ಹಾಂ, ಪ್ರೈಸ್ ಸರ್ ಇದು 9,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 9,50,000, 9,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ನಿಮಗೆ 6 ರಿಂದ 7 ಲಕ್ಷ ಲೋನ್ ಆಗುತ್ತೆ. ಓಕೆ, 6 to 7 lakhs ಅಂದರೆ 6 ರಿಂದ 7 ಲಕ್ಷ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು Hyundai Creta SX ವೇರಿಯಂಟ್, ಅದು ಕೂಡ ಆಟೋಮೆಟಿಕ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಅಲೋವಿಲ್ಸ್ ಎಲ್ಲಾನು ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು? ಸರ್ ಇದು 2016 ಮಾಡಲ್ಲು, ಸಿಂಗಲ್ ಓನರ್, Hyundai Creta SX ಆಪ್ಷನಲ್ ಸರ್ ಇದು. ಓಕೆ, ಪೆಟ್ರೋಲ್ 94,000 ಓಡಿದೆ. ಡೀಸೆಲ್ ವೆಹಿಕಲ್. 18 ಪ್ಲಸ್ ಮೈಲೇಜ್ ಬಂದೇ ಬರುತ್ತೆ. ಹೌದು ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದು ನಿಮಗೆ 11,50,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 11,50,000 ಅಂದರೆ ಇದು ಅಷ್ಟೇ ನಿಮಗೆ ಲೋನ್ ಬಂದು 9 ರಿಂದ 10 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, 9 ರಿಂದ 10 ಲಕ್ಷ ಲೋನ್ ಆಗುತ್ತೆ, ಆರಾಮಾಗಿ ಲೋನ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವು ಆ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೌದು ಸರ್. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಮತ್ತೊಂದು Kia Seltos KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಅಲೋವಿಲ್ಸ್ ಎಲ್ಲಾನು ಕೂಡ ಬರುತ್ತೆ. ಮಾಡಲ್ ಇದು? ಸರ್ ಇದು ಮಾಡಲ್ ಬಂದು 2020 ಸಿಂಗಲ್ ಓನರ್ ಸರ್. ಇದು ಬಂದು ನಿಮಗೆ 36,000 ಓಡಿದೆ. ಓಕೆ, ಇದು HTK, ನಿಮ್ಗೆ ಆಗಲೇ ತೋರಿಸಿದ HDX ಪ್ಲಸ್, ಇದು HTK ಮಿಡಲ್ ವೇರಿಯಂಟ್ ಸರ್ ಇದು. ಇದು ಪ್ರೈಸ್ ಬಂದು 12,25,000 ಹೇಳ್ತಿದ್ರೆ, ನೆಗೋಷಿಯಬಲ್ ಆಗುತ್ತೆ. ಇದು ಅಷ್ಟೇ ಸರ್, 9 ರಿಂದ 10 ಲಕ್ಷ ಲೋನ್ ಆಗುತ್ತೆ ಸರ್. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಇದರಲ್ಲೂ ಅಷ್ಟೇ ಮ್ಯಾಗ್ವೆಲ್, ಏರ್ ಬ್ಯಾಗು, ಡಿಫಾಗರ್ ಎಲ್ಲ ABS ಪ್ರತಿಯೊಂದು ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಇದನ್ನು. ಓಕೆ, ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಯಾವುದಪ್ಪ ಅಂದರೆ, ಇದು ಕೂಡ ತುಂಬಾ ಹೈ ಡಿಮ್ಯಾಂಡ್ ವೆಹಿಕಲ್. ಹಿಂದೆ ಒಂದು Ertiga ತೋರಿಸಿದೆ, ಇರುತ್ತೆ ಮತ್ತೊಂದು Ertiga ಇರುತ್ತೆ, KA09 ಲೋಕಲ್ ಮೈಸೂರು ಪಾಸಿಂಗ್ VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟ್ ಇದು. ಸರ್ ಇದು 2018 ಮಾಡಲ್ಲು, ಸೆಕೆಂಡ್ ಓನರ್, VDI ಆಪ್ಷನಲ್ಲು. 1,28,000 ಓಡಿದೆ. ಓಡಿರೋದೆಲ್ಲ ಕಿಲೋಮೀಟರ್ ಎಲ್ಲ ಜಿನಿಯನ್ನು, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ನಿಮಗೆ ಆಲ್ಮೋಸ್ಟ್ Ertiga ಎಲ್ಲ ತುಂಬ ಡಿಮ್ಯಾಂಡ್ ವೆಹಿಕಲ್ ಸರ್. ಆಲ್ಮೋಸ್ಟ್ ನಮ್ಮ ಹತ್ರ 3-4 Ertiga ಗಾಡಿ ಇದೆ ಸರ್. ಇದು ಪ್ರೈಸ್ ಬಂದು ನಿಮಗೆ 8,75,000 ಹೇಳ್ತಿದ್ರೆ, ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಲೋನ್ ಬೇಕು ಅಂದರೆ 5 ರಿಂದ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 5 ರಿಂದ 6 ಲಕ್ಷ ಲೋನ್ ಆಗುತ್ತೆ. 18 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಕೂಡ ಕಾಮನ್ ಆಗಿರುತ್ತೆ. ಇಲ್ಲ ನಿಮಗೆ ಬೇರೆ ಓಕೆ ಬೇರೆ ಬ್ರ್ಯಾಂಡಲ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ರೆನಾಲ್ಟ್ ಲಾಡ್ಜ್ ಕೂಡ ಇರುತ್ತೆ. ಇದು ಕೂಡ RX ವೇರಿಯಂಟ್, ಡೀಸೆಲ್ ವೇರಿಯಂಟ್, KA09 7 ಸೀಟರ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವೆಲ್ಸ್ ಇರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು? ಸರ್ ಇದು ನಿಮಗೆ ಕಡಿಮೆ ಬಜೆಟಲ್ಲಿ 7 ಸೀಟರ್ ವೆಹಿಕಲ್ ಬೇಕಂದ್ರೆ ಒಳ್ಳೆ ವೆಹಿಕಲ್ ಸರ್ ಇದು. 2015 ಮಾಡಲ್ಲು, ಸೆಕೆಂಡ್ ಓನರು, ಬರೀ 87,000 ಓಡಿದೆ ಸರ್ ಗಾಡಿ. ಓಕೆ, 87,000 ಬರೀ 87,000 ಓಡಿದೆ. RX ನಿಮಗೆ ಮ್ಯಾಗ್ವಿಲ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿರೋದು ಇದು. ಇದು ಪ್ರೈಸ್ ಬಂದಿ ಸರ್ 5,75,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಇದು 3 ರಿಂದ 3.5 ಲಕ್ಷ ಲೋನ್ ಆಗುತ್ತೆ ಸರ್. ಲೋನ್ ಮಾಡಿಸ್ಕೊಡ್ತೀನಿ ನಾನು ನಿಮಗೆ. ಒಳ್ಳೆ ವೆಹಿಕಲ್ ನಿಮಗೆ 7 ಸೀಟರಲ್ಲಿ. ರೆನಾಲ್ಟ್ ಲಾಡ್ಜ್ ಯಾರು ನೋಡ್ತಿದ್ರೆ ಕಡಿಮೆ ಬಜೆಟಲ್ಲಿ 7 ಸೀಟರ್ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್. ಡೀಸೆಲ್ ವೇರಿಯಂಟ್ ಆದ್ರಿಂದ ಇದರಲ್ಲೂ ಕೂಡ ನೀವು 16, 17, 18 ಪ್ಲಸ್ ನಿಮ್ಮ ಮತ್ತೊಂದು ಇವ್ರ ಹತ್ರ ಇನೋವಾ ಕೂಡ ಇರುತ್ತೆ. KA03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು? ಸರ್ ಇದು 12 ಮ್ಯಾನುಫ್ಯಾಕ್ಚರ್, 13 ರಿಜಿಸ್ಟರ್ಡ್, ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ಹೌದು. ಎಷ್ಟು ಓಡಿದೆ ಇದು? ಸರ್ ಇದು 1,88,000 ಓಡಿದೆ ಸರ್. ಫುಲ್ಲಿ ಶೋರೂಮ್ ಮೇಂಟೈನ್ಡ್ ವೆಹಿಕಲ್. ಇನೋವಾ ಆಲ್ಮೋಸ್ಟ್ ಎಲ್ಲ ತುಂಬಾ ಡಿಮ್ಯಾಂಡ್ ವೆಹಿಕಲ್, ನಿಮ್ಗೆ ಗೊತ್ತಿರುತ್ತೆ. 5G ವೇರಿಯಂಟ್. ಹೌದು ಸರ್. ಓಕೆ, ಇದು ಪ್ರೈಸ್ ಬಂದಿ ಸರ್ ನಿಮಗೆ 11,25,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. ಪ್ರೈಸಲ್ಲಿ ಆದಷ್ಟು ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ವ್ಯಾಪಾರ ಕೂತ್ಕೊಂಡ್ರೆ ಈಗ ಹೇಳಿರೋ ಪ್ರೈಸಲ್ಲಿ ಅನ್ಸ್ಬೋದು ಅವ್ರಿಗೆ. ಪ್ರೈಸಲ್ಲಿ ಆಲ್ಮೋಸ್ಟ್ ನಾನು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಇದು ನಿಮಗೆ 7 ರಿಂದ 8 ಲಕ್ಷ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ಓಕೆ, 7 ರಿಂದ 8 ಲಕ್ಷ ಕೂಡ ಲೋನ್ ಆಗುತ್ತೆ. ಬಂದು ಕೂತ್ಕೊ ಮಾತಾಡ್ರೆ ನಿಮ್ಗೆ ಸರ್ ಏನು ಗೊತ್ತಾ, ನಿಮಗೆ ಪ್ರೈಸಲ್ಲಿ 25,000 ಆಗ್ಬೋದು, 50,000 ಆಗ್ಬೋದು, ಇಲ್ಲ 1 ಲಕ್ಷ ಕೂಡ ನೆಗೋಷಿಯಬಲ್ ಆಗ್ಬೋದು. ನಿಮಗೆ ನಾವು ಈಗ ಹೇಳಿರೋ ಪ್ರೈಸಲ್ಲಿ ಪ್ರೈಸ್ ಜಾಸ್ತಿ ಅಂತ ನೀವು ಬರೀ ಕಮೆಂಟ್ ಹಾಕೋದು ಅಂದ್ರೆ ಆಗಲ್ಲ. ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಬಂದು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ. ಪ್ರೈಸಲ್ಲಿ ರೀಸನಬಲ್ ಪ್ರೈಸಲ್ಲಿ ನಾನು ಮಾಡಿಸ್ಕೊಡ್ತೀನಿ ಸರ್ ನಿಮಗೆ. ಓಕೆ ಸರ್, ಖಂಡಿತ.
ಪ್ರೀತಿಯ ಬಂಧುಗಳೇ, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ 7 ಸೀಟರ್ ಅಂದರೆ 7 ಆಸನಗಳ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಸ್ಕಾರ್ಪಿಯೋ, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಬನ್ನಿ ರೇಸ್ ಸೈಡ್ ಹೋಗೋಣ, ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಇದು ಬಂದು ನಿಮಗೆ ಸ್ಕಾರ್ಪಿಯೋದಲ್ಲಿ ಮೈಕ್ರೋ ಹೈಬ್ರಿಡ್ ವೇರಿಯಂಟ್ K51 ಅಂದರೆ ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ ಡೀಸೆಲ್ ವೇರಿಯಂಟ್. ಇದು ಮಾಡಲ್ ಇದು ಸರ್ 2011 ಮಾಡಲು 3rd ಓನರ್ ಆಗಿದೆ ಸರ್. ಓಕೆ, 2011 3 ಮಾಲೀಕರಾಗಿರ್ತಾರೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು? ಸರ್ 88,000 ಓಡಿದೆ. ಓಕೆ, 88,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇರುತ್ತೆ ಇದರಲ್ಲಿ. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ 12-13 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,50,000 ಇದೆ. ನಿಮ್ಮ ವ್ಯೂವರ್ಸ್ ಬರಲಿ 4,40,000 ಮಾಡ್ಕೊಡೋಣ. ಓಕೆ, 4,40,000 4,40,000 ಆಗುತ್ತೆ. ಲೋನ್ ಆಗುತ್ತೆ ಇದಕ್ಕೆ? ಎಷ್ಟು ಸರ್ ಲೋನು ಆಗುತ್ತೆ. ಡೌನ್ ಪೇಮೆಂಟ್ ಒಂದು 80,000 ಮಾಡಲಿ, ಓಕೆ ಲೋನ್ ಮಾಡ್ಕೊಡೋಣ ಸರ್. ಓಕೆ, 80,000 ಅಂದರೆ 80,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಸ್ಕಾರ್ಪಿಯೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು AK47 ಅಂತ ಹೇಳ್ಬೋದು. ಬಲೆರೋ SLX ವೇರಿಯಂಟ್ K04 ಅಂದರೆ ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲ್ ಇದು ಸರ್ 2010 ಮಾಡಲು ಸರ್. ಇದು 2010 ಮಾಡಲು. ಓನರು ಸರ್ 3rd ಓನರ್. ಓಕೆ, 3 ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಇದು? ಸರ್ 1 ಚಿಲ್ಲರೆ ಓಡಿದೆ. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಫುಲ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಮೈಲೇಜ್ ಎಲ್ಲ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,50,000 ಇದೆ. 3,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,40,000 3,40,000ಕ್ಕೆ ನಿಮಗೆ ಗಾಡಿ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. 7 ಸೀಟರ್ ಅಂದರೆ ಇನೋವಾ ತುಂಬಾ ಫೇಮಸ್ ಗಾಡಿ, ಅದರಲ್ಲೂ ಕೂಡ ತುಂಬ ಹೈ ಡಿಮ್ಯಾಂಡ್ ಗಾಡಿ. ಇದು ಬಂದು ನಿಮಗೆ K02 ಅಂದರೆ ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ನಾವು ಡೀಟೇಲ್ನ ಕಲೆ ಹಾಕೊಳ್ಳೋಣ. ಇದು ಬಂದು ನಿಮಗೆ 2.5G ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮಾಡಲ್ ಇದು ಸರ್ 2010 ಮಾಡಲು ಸರ್. ಇದು ಓಕೆ, 2010 ಮಾಡಲು. ಓನರು 2nd ಓನರ್. ಓಕೆ, 2 ಮಾಲೀಕರಾಗಿರ್ತಾರೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಎಷ್ಟು ಓಡಿದೆ ಇದು? ಸರ್ 180 ಓಡಿದೆ ವಿತ್ ಶೋರೂಮ್ ಟ್ರ್ಯಾಕ್. ಓಕೆ, 1,80,000 ಕಿಲೋಮೀಟರ್ ಡ್ರಿವನ್. ಇನೋವಾದಲ್ಲೆಲ್ಲ ಅದೆಲ್ಲ ಲೆಕ್ಕನೇ ಇಲ್ಲ ಬಿಡಿ, ಯಾಕಂದ್ರೆ 10 ಲಕ್ಷ ಓಡ್ರೆ ಇನೋವಾ ಕೂಡ ನಂದಿ ಮೋಟರ್ಸಲ್ಲಿ ಇರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 12-13+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 6,25,000 ಇದೆ ಸರ್. ಓಕೆ, 6,25,000 ಇದೆ. ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ ಸರ್. 6,15,000 ಇದೆ ಫೈನಲ್. 6,15,000, 6,15,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಲೋನ್ ಇದು ಡೌನ್ ಪೇಮೆಂಟ್ ಒಂದು 80,000 ಮಾಡಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ ಅಂದರೆ 80,000 ಡೌನ್ ಪೇಮೆಂಟ್ಗೆ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಸ್ಕಾರ್ಪಿಯೋ, ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ನಿಮ್ಗೆ ಇದರಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. SLE ವೇರಿಯಂಟ್ ಇದು. ಮಾಡಲ್ ಇದು ಸರ್ 2011 ಮಾಡಲು. 2011 ಮಾಡಲು. ಓನರು ಸಿಂಗಲ್ ಓನರ್ ಸರ್. ಓಕೆ, ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು? ಸರ್ ಗಾಡಿ 1 ಚಿಲ್ಲರೆ ಓಡಿದೆ ಸರ್. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. 12-13+ ನಿಮ್ಮ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,75,000 ಇದೆ ಸರ್. ಓಕೆ, 4,75,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಇರುತ್ತೆ ಸರ್ ಬರಲಿ. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಒಂದು 80,000 ಕಟ್ಟಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ ನೀವು ಈ ಸ್ಕಾರ್ಪಿಯೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಇನೋವಾ, ಅದು ಕೂಡ ನಿಮಗೆ ವೈಟ್ ಕಲರ್ ಗಾಡಿ K05 ಅಂದರೆ ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ನೀಟಾಗೇ ಇದೆ. ನೀವೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಬನ್ನಿ ರೇಸ್ ಹೋಗೋಣ. ಇದು ಯಾವ ವೇರಿಯಂಟ್ ಅಂತ ತಿಳ್ಕೊಳ್ಳೋಣ. 2.5G ವೇರಿಯಂಟ್ ಇದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. K05 ಇಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ 2012 ಮಾಡಲು ಸರ್. ಇದು 2010 ಮಾಡಲು. ಓನರು 2nd ಓನರ್ ಸರ್. ಓಕೆ, 2 ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಇದು? 150 ಓಡಿದೆ ಸರ್. ಓಕೆ, 1,50,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್ ಅಂದರೆ ಗಾಳಿ ಚೀಲ, ABS ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಸೀಟ್ ಕವರ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಮೈಲೇಜ್ ಎಲ್ಲ 12-13 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 9,50,000 ಇದೆ. ಹಾಂ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 9,50,000 9,50,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಲೋನ್ 1 lakh ಕಟ್ಟಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಇನೋವಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಿ. ಮಾರುತಿ ಸುಜುಕಿ ಎರ್ಟಿಗಾ ತುಂಬಾ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ZX ಅಂದ್ರೆ ನಿಮಗೆ ಪೆಟ್ರೋಲ್ ಕಂಪ್ಲೀಟ್ಲಿ ಟಾಪ್ ಅಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಜೊತೆಗೆ ನಿಮಗೆ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಫ್ರಂಟ್ ಇಂದನೂ ಕೂಡ ತೋರಿಸ್ಕೊಡ್ತೀನಿ. ಇದು ಬಂದು K19 ಅಂದ್ರೆ ಮಂಗಳೂರು ಇಸ್ಟೇಟ್ ವೆಹಿಕಲ್. ಇಂಟೀರಿಯರ್ ಕೂಡ ನೋಡ್ಕೊಳ್ಳೋಣ. ಇದರಲ್ಲಿ ನಿಮಗೆ ಆಲ್ 4 ಪವರ್ ವಿಂಡೋ ಅಂದ್ರೆ 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಬರುತ್ತೆ. ಮಾಡಲ್ ಸರ್ ಇದು ಸರ್ 2013 ಮಾಡಲ್, ಸಿಂಗಲ್ ಓನರ್. ಓಕೆ, 60 ಚೇಂಜ್ ರೆಕಾರ್ಡೆಡ್ ಓಡಿದೆ. ಪೆಟ್ರೋಲ್ ಇಂಜಿನ್ ZXi. ZXi ಅಂದ್ರೆ ರೇರ್ AC, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ, ನಿಮ್ಗೆ ಗೊತ್ತು. ಗಾಡಿ ಬನ್ನಿ ಪೆಟ್ರೋಲ್ ಇಂಜಿನ್. ಸಬ್ ಸಿಂಗಲ್ ಓನರ್.
ಗಾಡಿ ಬನ್ನಿ ಶೋರೂಮ್ ಮೇಂಟೆನೆನ್ಸ್ ಎರ್ಟಿಗಾ ಚಾಲೆಂಜಿಂಗ್ ಪ್ರೈಸ್ ಜೊತೆ ಕೊಡ್ತೀನಿ. 13 ಮಾಡಲ್ ಸಿಂಗಲ್ ಓನರ್, ಕೋಟಿಂಗ್ ಪ್ರೈಸ್ 590 ಇದೆ. ಸಿಂಗಲ್ ಓನರ್ ನಿಮ್ ವೀಕ್ಷಕರಿಗೆ ಬರೀ 5,80,000 ಗೆ ಮುಗಿಸ್ಕೊಡ್ತೀನಿ. ಓಕೆ, 5,80,000ಕ್ಕೆ ನಿಮ್ಗೆ ಎರ್ಟಿಗಾ ಸಿಗುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದು? ಸರ್ ಲೋನ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡೋಣ ಸರ್. ಓಕೆ ಸರ್. ಹೋಂಡಾ ಮೊಬಿಲಿಯೋ 7 ಸೀಟರ್ ವೆಹಿಕಲ್ ಯಾರಾದ್ರೂ ಹುಡುಕ್ತಾ ಇದ್ರೆ ಅದು ಕಡಿಮೆ ಬಜೆಟ್ ಅಲ್ಲಿ ಇದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ವಿ ವೇರಿಯಂಟ್ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಳಿಚಿಲ್ಲ ಜೊತೆಗೆ ABS ಕೂಡ ಬರುತ್ತೆ. ಮಾಡಲ್ ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ, ಪೆಟ್ರೋಲ್ ಇಂಜಿನ್. ಎಷ್ಟು ಓಡಿದೆ ಇದು? ಸರ್ ಇದು ಓಡಿದೆ ಸರ್ 62 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಪೆಟ್ರೋಲ್ ಇಂಜಿನ್ 14 ಮಾಡಲ್ ಪೆಟ್ರೋಲ್ ಇಂಜಿನ್. ಕೋಟಿಂಗ್ ಪ್ರೈಸ್ ಬನ್ನಿ 5,50,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 5,20,000ಗೆ ವೈಟ್ ಕಲರ್ VMT ಟಾಪ್ ಎಂಡ್ ವೇರಿಯಂಟ್, ಏರ್ ಬ್ಯಾಗ್, ರೇರ್ AC ರೂಫ್ ನಲ್ಲಿ ಇರೋದು ಗಾಡಿ. 14 ಮಾಡಲ್ ಕೊಡ್ತಾ ಇದ್ದೀನಿ. ಲೋನ್ ಬೇಗ ಅಂದ್ರೆ ಪೂರ್ತಿ ಲೋನ್ ಹಾಕ್ಸ್ಕೊಡ್ತೀನಿ. ಓಕೆ, ಅಪ್ ಟು 0 ಡೌನ್ ಪೇಮೆಂಟ್ ಅಂದ್ರೆ ನಿಮ್ಮ ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕ್ರೆಡಿಟ್ ಸ್ಕೋರ್ ಇತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಬೊಲೊರೋ 2006 ಮಾಡಲು ಮಹೇಂದ್ರ ಬೊಲೊರೋ DA ಇಂಜಿನಿಯರ್ ಅಂತ ಬೊಲೊರೋ. ಇದು ಫುಲ್ಲಿ ಕಸ್ಟಮೈಸ್ಡ್ ವೆಹಿಕಲ್. ಇದು ನಿಮಗೆ ನೋಡ್ತಾ ಇದ್ದೀರಾ ವೆಹಿಕಲಲ್ಲಿ ಆಫ್ ರೋಡ್ ಬಂಪರು, ಆಫ್ ರೋಡ್ ಲೈಟ್ಸು, ಲಿಂಬ್ರೈಸರು, ಅಲಾಯ್ ವೀಲು, ರಾಕ್ ಸ್ಲೈಡರ್ಸು ಎಲ್ಲ ಕಸ್ಟಮೈಸ್ಡ್ ವೆಹಿಕಲ್ಲು. DA ಇಂಜಿನಿಯರ್ ಅಂತ ವೆಹಿಕಲ್ಲು ಸೆಕೆಂಡ್ ಓನರ್ಶಿಪ್ ಆಗಿದೆ. 2006 ಮಾಡಲು. ಪ್ರೈಸ್ ಬಂದು ಸರ್ ಇದಕ್ಕೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 3 ಲಕ್ಷ ಇದೆ. ನೆಗೋಷಿಯಬಲ್ ಮಾಡಿದ್ರೆ ನಾನು ಇದೊಂದು 280ಗೆ ನಾನು ಫೈನಲ್ ಕ್ಲೋಸ್ ಮಾಡಿಕೊಡ್ತೀನಿ. ಫ್ರೆಶ್ ಫಿಟ್ನೆಸ್ ರಿನ್ಯೂವಲ್ 5 ಇಯರ್ಸ್ದು ಫಿಟ್ನೆಸ್ ರಿನ್ಯೂವಲ್ ಮಾಡಿಕೊಡ್ತಾರೆ ಸರ್. ನೆಕ್ಸ್ಟು ಇನೋವಾ 2013 ಮಾಡಲು. ಡೀಟೇಲ್ಸ್ ಮತ್ತೆ ಹೇಳ್ತೀನಿ, ಫಸ್ಟು ಇಂಟೀರಿಯರ್ ತೋರಿಸಿ. ಇಂಟೀರಿಯರ್ ನೋಡ್ತಾ ಇದ್ದೀರಾ ನೀವು. ಇದು ಬೇಸಿಕ್ ವೇರಿಯಂಟ್ G3 ವೇರಿಯಂಟು. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋಸ್ ಅಷ್ಟೇ ಅವೈಲೇಬಲ್ ಇರುತ್ತೆ. ಏರ್ ಬ್ಯಾಗು ಮತ್ತು ABS ಫೀಚರ್ಸ್ ಅಂತೂ ಇರಲ್ಲ. ರಿಯರಲ್ಲಿ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಇದೆ. ಜಸ್ಟ್ 59,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು ಸರ್. 2013 ಮಾಡಲು ಆಗಲೇ ಹೇಳ್ದಾಗೆ ಇನೋವಾ G3 ಡೀಸೆಲಲ್ಲಿ ಇದು G3 ಓನರ್ಶಿಪ್ ಬಂದು ಸೆಕೆಂಡ್ ಆಗಿದೆ. 59,000 ಕಿಲೋಮೀಟರ್ ಓಡಿರೋಂಥ ವೆಹಿಕಲು. ಟೈರ್ಗಳೆಲ್ಲ ಅಷ್ಟೇ ಗುಡ್ ಕಂಡೀಷನಲ್ಲಿದೆ. ಈ ವೆಹಿಕಲ್ಗೆ ನಾವು 7,80,000 ರೂಪಾಯಿ ಕೋಟ್ ಮಾಡಿದ್ದೀವಿ. ನಿಮಗೆ ಈ ವಿಷ್ಣು ಕಾರ್ಸಲ್ಲಿ 7,60,000ಕ್ಕೆ ಅದನ್ನ ನಾನು ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. 2013 ಮಾಡಲು G ವರ್ಷನ್ ಇನೋವಾ. 2014 ರೆನಾಲ್ಟ್ ಡಸ್ಟರ್ ಸರ್, RXL ವೇರಿಯಂಟು, 85 BHP ಮಿಡ್ ವೇರಿಯಂಟು. ಗಾಡಿ ನೋಡ್ತಾ ಇದ್ರೆ ಬ್ರೌನ್ ಕಲರ್ ಇದೆ. ಯಾವುದೇ ರೀಪೇಂಟ್ ಜಾಬ್ ಆಗಿಲ್ಲ. ಒರಿಜಿನಲ್ ಪೇಂಟಲ್ಲಿರುವಂಥ ವೆಹಿಕಲ್ ಗಾಡಿ ಇದು. ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಇದನ್ನು ನಾನು ಕರ್ನಾಟಕ ಕನ್ವರ್ಟ್ ಮಾಡಿ 5,20,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಿದ್ದೀನಿ. ಕಿಲೋಮೀಟರ್ ಡ್ರೈವನ್ ಅಂತ ಬಂದರೆ ಜಸ್ಟ್ 58,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋ ವೆಹಿಕಲ್ ಇದು. ವೆಹಿಕಲ್ ರನ್ನಿಂಗ್ ಅಂತೂ ಬ್ಯೂಟಿಫುಲ್ ಆಗಿದೆ ಸರ್. ಭಾಳ ಸಾಫ್ಟ್ ರನ್ನಿಂಗ್ ಇದೆ. ಸಾಫ್ಟ್ ಅಂದರೆ ಜೆಂಟ್ಲಿಗೆ ಯೂಸ್ ಆಗಿರೋಂಥ ವೆಹಿಕಲ್. ಈಗ ವೆಹಿಕಲ್ ಯಾವಾಗ ರೀಪೇಂಟ್ ಆಗಿಲ್ಲ ಅಂತ ಅನ್ಕೊತೀವಿ, ಅವಾಗ ಅದ್ರ ಓನರ್ ಅದ್ರ ಬಗ್ಗೆ ಎಷ್ಟು ಕೇರ್ ಮಾಡಿದ್ದಾರೆ ಅಂತೇಳಿ ನಾವು ಜಡ್ಜ್ ಮಾಡೋದಕ್ಕೆ ಒಂದು ಸಣ್ಣದೊಂದು ಅವಕಾಶ ಅಷ್ಟೇ ಅದು ಸರ್. ಇದರಲ್ಲಿ ಇಂಟೀರಿಯರ್ ಬಂದರೆ ನಿಮಗೆ ಆರ್ಟ್ ಲೆದರ್ ಸೀಟ್ ಕವರ್ ಇದೆ. ಟಚ್ ಸ್ಕ್ರೀನ್ದು ವರ್ಲ್ಟೆಕ್ದು ಫುಲ್ಲು 10 ಇಂಚಸ್ದು ಸ್ಕ್ರೀನ್ ಇರುವಂಥ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ಕಾಮನ್ ಆಗಿ ಬರುತ್ತೆ. ಹೊರಗಡೆಯಿಂದ ಬಂದರೆ ನಿಮಗೆ ರಿಯರ್ ವೈಪರು, ಡಿಫಾಗರು ಅಡಿಷನಲ್ ಆಗಿರುತ್ತೆ RXL ವೇರಿಯಂಟಲ್ಲಿ. ಫ್ಯಾಮಿಲಿ ವೆಹಿಕಲ್ಸಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥದ್ದು ಇನೋವಾ ಕೂಡ ಇರುತ್ತೆ. 2.4 V ವೇರಿಯಂಟ್, K43 ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕೂಡ ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ. ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮು, ಆಟೋಮೆಟಿಕ್ AC ಇವೆಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ಮಾಡೆಲ್ ಇದು ಸರ್ 2016 ಮಾಡಲ್ ಇದು. 2016ನೇ ಮಾಡಲು. ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್, 2 ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 1 ಲಕ್ಷ ಓಡಿದೆ. ಓಕೆ, 1 ಲ್ಯಾಕ್ ಚೇಂಜ್ ಕಿಲೋಮೀಟರ್ ಡ್ರಿವನ್. ನಿಮಗೆ 13-14 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 17 ಲಕ್ಷ ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ, 17 ಲ್ಯಾಕ್ಸ್ ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ಒಂದು 15 ಲ್ಯಾಕ್ಸ್ ತನಕ ಲೋನ್ ಆಗುತ್ತೆ ಸರ್. ಓಕೆ, 15 ಲ್ಯಾಕ್ಸ್ 15 ಲಕ್ಷದವರೆಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ತುಂಬಾ ಹೈ ಡಿಮ್ಯಾಂಡ್ ಮಾರುತಿ ಸುಜುಕಿ ಎರ್ಟಿಗಾ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಗಾಡಿನ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕೂಡ ನಿಮಗೆ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ನಿಮಗೆ ಡೀಸೆಲ್ ವೇರಿಯಂಟು, ನ್ಯೂ ಶೇಪ್ ಗಾಡಿ ಇದು. ಎರ್ಟಿಗಾ ZDI ವಿತ್ ABS, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಇದರಲ್ಲಿ ಫ್ರಂಟಲ್ಲಿ ನಿಮಗೆ ಎರಡು ಗಾಳಿ ಚೀಲ ಅಂದರೆ ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಮಾಡಲ್ಲ ಸರ್ ಇದು? ಸರ್ 2014 ಮಾಡಲಿದ್ದು ಓಲ್ಡ್ ಶೇಪ್ ಇದು ಆ್ಯಕ್ಚುಲಿ. ಓಕೆ, ಇದು ನೆಕ್ಸ್ಟ್ ಇದು ಆದಮೇಲೆ SHVS ಬರುತ್ತೆ. 2014 ಮಾಡಲ್ ZDI ಇದು. 1,11,000 ಜೀನಿಯನ್ ರೀಡಿಂಗ್. ಓಕೆ, 1,11,000 ಶೋರೂಮ್ ರೆಕಾರ್ಡೆಡ್. ಶೋರೂಮಲ್ಲಿ ಅದಕ್ಕೆ ಹಿಸ್ಟ್ರಿ ಸಿಗುತ್ತೆ, ತೊಗೋಬೋದು. ಸಿಂಗಲ್ ಓನರ್ ಆಗಿರುತ್ತೆ. ಇನ್ಸೂರೆನ್ಸ್ ಬಂದು ಕಾಂಪ್ರಹೆನ್ಸಿವ್ ಇರುತ್ತೆ.
ಇದಕ್ಕೆ 8,25,000 ಕೋಟ್ ಮಾಡ್ತಾರೆ ಕಸ್ಟಮರು, ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ ಸರ್. ಓಕೆ 8,25,000 ಅಂದರೆ 8,25,000 ನೆಗೋಷಿಯಬಲ್. ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನು 6 lakhs ತನಕ ಲೋನ್, 5.5 ತನಕ ಲೋನ್ ಆಗುತ್ತೆ. ಡಿಪೆಂಡ್ ಅವರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ 5.5 to 6 lakhs ತನಕ ಲೋನ್ ಟ್ರೈ ಮಾಡ್ಬೋದು. ಓಕೆ 5.5 6 ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಕಿಯಾ ಸೆಲ್ಟಸ್ ಅಲ್ಲ ಇದು? ಹೌದು, ಸೆಲ್ಟೋಸ್. ಕಿಯಾ ಸೆಲ್ಟಸ್ K09 ಅಂದರೆ ಲೋಕಲ್ ಮೈಸೂರು ಪಾಸಿಗೆ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ವೇರಿಯಂಟ್ ಸರ್ ಇದು? ಸರ್ STK ಪ್ಲಸ್ ಡೀಸೆಲ್ ವೇರಿಯಂಟ್ ಇದು. STK ಪ್ಲಸ್ ಇದು ವಿತ್ ಅಲೋವೆಲ್ಸ್ ಇರುತ್ತೆ. ಜೊತೆಗೆ ನಾ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ. ಸ್ಟಾರ್ಟ್ ಬರುತ್ತೆ. ಹಾಂ ನಿಮಗೆ ಇದು ಬಂದು ಡೀಸೆಲ್ ವೇರಿಯಂಟು. ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಜೊತೆ ಕೂಡ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದರಲ್ಲಿ? ಸರ್ 2 ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2019 ಮಾಡಲ್, 34,000 ಜಿನಿಯನ್ ರೀಡಿಂಗು. ಓಕೆ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ಲು. ತುಂಬಾ ಚೆನ್ನಾಗಿದೆ. 100% ಆ್ಯಕ್ಷನ್ ಫ್ರೀ. ಕಂಪ್ಲೀಟ್ 34,000 ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಅದನ್ನು ಶೋರೂಮ್ ತೊಗೊಂಡೋದ್ರೆ ಅಲ್ಲೇ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಮೈಸೂರು ವೆಹಿಕಲ್ ಆಗಿರೋದ್ರಿಂದ ಮೈಸೂರಲ್ಲೇ ಸರ್ವಿಸ್ ಆಗಿದೆ ಇದು. ಶೋರೂಮ್ಗೆ ಹೋದರೆ ಅದಕ್ಕೆ 35,000 ತನಕ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಇದು? ಸರ್ ಬರುತ್ತೆ 20 up to 20 ತನಕ ಬರುತ್ತೆ. 18 to 20 ಬರುತ್ತೆ ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 11,50,000 ಕೋಟಿಂಗ್ ನೆಗೋಷಿಯಬಲ್ ಸರ್. ಓಕೆ 11,50,000 50,000 ನೆಗೋಷಿಯಬಲ್. ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟು? ಲೋನ್ ಒಂದು 8 lakhs 8.5 ತನಕ ಲೋನ್ ಆಗುತ್ತೆ ಸರ್. ಇದಕ್ಕೆ ಒಳ್ಳೆ ಪ್ರೊಫೈಲ್ ಇದ್ರೆ 8ರಿಂದ 8.5 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈ ಡಿಮ್ಯಾಂಡ್ ವೆಹಿಕಲ್ ಸ್ಕಾರ್ಪಿಯೋ ಕೂಡ ಇರೋ ಹತ್ರ ಇರುತ್ತೆ. ನೀವು ನೋಡ್ತಾ ಇರ್ಬೋದು. K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2015 ಮಾಡಲು S10 ಇದು. ಓಕೆ 2015 2015 ಮಾಡಲು ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು S10 ವೇರಿಯಂಟ್ ಇದು. S10 ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಓನರು ಸರ್? ಸಿಂಗಲ್ ಓನರು S10 ಇದು. ಬರೀ 86,000 ಶೋರೂಮ್ ರೆಕಾರ್ಡೆಡ್ ಸರ್. ಓಕೆ 86,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಇರುತ್ತೆ. ಶೋರೂಮ್ ಹಿಸ್ಟ್ರಿ ಜೊತೆಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇದೇ ಟಾಪ್ ಎಂಡ್ ಬರುತ್ತೆ ಸ್ಕಾರ್ಪಿಯೋನಲ್ಲಿ. ಹಾಂ ಇದರಲ್ಲಿ ಏರ್ ಬ್ಯಾಗು ಇದೆಯಲ್ಲ? ಏರ್ ಬ್ಯಾಗ್. ಓಕೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಸರ್? ಸರ್ ಮೈಲೇಜ್ ಎಲ್ಲ 15 to 16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 10,70,000 ಕೋಟಿಂಗ್ ಸರ್, ನೆಗೋಷಿಯಬಲ್ ಸರ್. ಓಕೆ 10,70,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ ಸರ್ ಒಂದು 7.5 to 8 lakhs ಲೋನ್ ಆಗುತ್ತೆ ಸರ್. ಓಕೆ 7.5ರಿಂದ 8 ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಮಾರುತಿ ಸುಜುಕಿ ಬ್ರೆಜಾ K18 ಅಂದರೆ ಚಿಕ್ಕಮಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಅಂದರೆ ಮೈಲೇಜ್ ಎಲ್ಲ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ZDI ವೇರಿಯಂಟ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಸ್ಟೀರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇವೆಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ಪುಷ್ ಸ್ಟಾರ್ಟ್ ಬಟನ್ ಇದೆಯಲ್ಲ ಇದರಲ್ಲಿ? ಇಲ್ಲ, ಪ್ಲಸ್ ಅಲ್ಲಿ ಬರುತ್ತೆ. ಇದು ಕೀ ಸ್ಟಾರ್ಟ್ ಆಗಿದೆ. ಓಕೆ ಇದು ಕೀ ಸ್ಟಾರ್ಟ್. ಇದು ಮಾಡಲು ಸರ್ ಇದು? ಸರ್ 2016 ಮಾಡಲ್ ZDI ಇದು. ಸಿಂಗಲ್ ಓನರ್, ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಓಕೆ 76,000 ಶೋರೂಮ್ ರೆಕಾರ್ಡೆಡ್ ಮೈಲೇಜು ಓಡಿರೋಂಥದ್ದು. ಅದನ್ನು ಬೇಕಾದ್ರೆ ತೊಗೊಂಡೋಗಿ ಅವ್ರ ಶೋರೂಮಿಗೆ ನಮ್ಗೆ ಮಾರುತಿ ಶೋರೂಮ್ ತೊಗೊಂಡೋದ್ರೆ ಅದರ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್. ಓಕೆ ನಾನು ನಿಮ್ಗೆ ಒಂದ್ಸಲ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು. ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುತ್ತೆ. ಪ್ರೈಸ್ಗೆ ಸರ್ ಇದು 8,65,000 ಕೋಟಿಂಗ್ ಸರ್. ವೆರಿ ಸ್ಲೈಟ್ ನೆಗೋಷಿಯಬಲ್ ಸರ್. ತುಂಬ ನೆಗೋಷಿಯೇಷನ್ ಇರಲ್ಲ. 8,65,000 ಕೋಟಿಂಗು. ಸ್ವಲ್ಪನೇ ನೆಗೋಷಿಯೇಷನ್ ಮಾಡ್ಕೊಂಡಿದ್ದೀನಿ ಸರ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನು 6.5 ತನಕ ಲೋನ್, 6 lakhs ತನಕ ಲೋನ್ ಆಗುತ್ತೆ ಸರ್. ಓಕೆ 6 ಲಕ್ಷದವರೆಗೆ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಮಹೀಂದ್ರ ಅವರ TV300 T10 ವೇರಿಯಂಟು K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ T10 2018 ಮಾಡಲ್ ಇದು. 2018 ಮಾಡಲು ವಿತ್ ಅಲೋವೆಲ್ಸ್ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಬರುತ್ತೆ. ಓನರ್ ಸರ್? ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ಸರ್ 1,05,000 ಹೊಡೆಯುತ್ತೆ ಸರ್ ಶೋರೂಮಿಂದ. ಓಕೆ 1,05,000 ಹೊಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಅಂತಲೇ ಹೇಳ್ಬೋದು. ಮೈಲೇಜ್ ಎಲ್ಲ ಸರ್ ಇದು? ಮೈಲೇಜ್ ಅಂದರೆ 15-16 ಸೇಮ್. ಮಹೀಂದ್ರ ಎಷ್ಟು ಬರುತ್ತೆ? 15-16 ಆ ರೇಂಜಲ್ಲಿ ಬರುತ್ತೆ ಸರ್ ಮೈಲೇಜ್. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 8,70,000 ಕೋಟಿಂಗ್ ನೆಗೋಷಿಯಬಲ್ ಸರ್. ಓಕೆ 8,70,000 100% ಆಕ್ಸಿಡೆಂಟ್ ಫ್ರೀ ಇದೆ. ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಸರ್. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಸರ್ ಲೋನ್ ಇದಕ್ಕೆ 5.5 to 6 lakhs ಲೋನ್ ಆಗುತ್ತೆ ಸರ್. ಓಕೆ ಸರ್. ಈಗ ನೋಡಿ ಏನು ನೋಡ್ತಾ ಇದ್ದೀರಾ? ಇದು ಬಂದು ನಿಮಗೆ ರೆನಾಲ್ಟ್ ಡಸ್ಟರ್ K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಇದ್ರ ಬಗ್ಗೆ ಡೀಟೇಲ್ ಇದು? ಸರ್ ಇದು ಬಂದು 2017 ಮಾಡಲು RX-Z ಓಕೆ ಆಪ್ಷನಲ್ಲು. ಇದು ಬಂದುಬಿಟ್ಟು ನಿಮಗೆ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್ಲು. ಸೊ ಇದರಲ್ಲಿ ಏರ್ ಬ್ಯಾಗಿಂದ ಹಿಡಿದು ನಿಮಗೆ ಎಲ್ಲ ಟೋಟಲಿ ಎಲ್ಲ ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪು, ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು, ABS ವಿತ್ ಅಲಾಯ್ ವೀಲು ಮತ್ತು ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದು ಏನಪ್ಪ ಸ್ಪೆಷಲ್ ಈ ಗಾಡಿಯಲ್ಲಿ ಅಂದರೆ ಇನ್ನೊಂದು ಆಟೋಮೆಟಿಕ್ ಇದು ವೆಹಿಕಲ್ಲು. ಸೊ ಡಸ್ಟರಲ್ಲಿ ಆಟೋಮೆಟಿಕ್ ಸಿಗೋದು ತುಂಬ ರೇರು. ಸೊ ಹಾಗಾಗಿ ಆಟೋಮೆಟಿಕ್ ಇದು. ಸೊ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ 2017 ಮಾಡಲು ಇವತ್ತು 7.5 ಲಕ್ಷ 780 ಇದೆ ಸರ್ ಮಾರ್ಕೆಟಿಂಗ್ ಪ್ರೈಸ್ ಹೊರಗಡೆ ಮಾರ್ಕೆಟು. ಸೊ ನಮ್ಮ ಶೋರೂಮ್ನಲ್ಲಿ ಸರ್ 6,90,000ಕ್ಕೆ ನಾವು ವೆಹಿಕಲ್ ಕೊಡ್ತೇವೆ ಸರ್. ಓಕೆ 6,90,000 6,90,000ಕ್ಕೆ ಈ ವೆಹಿಕಲ್ ಕೊಡ್ತೇವೆ.
ಸೊ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟಲ್ಲಿ ಕೂಡ ಮಾಡ್ಕೊಡ್ತೇವೆ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ವೆಹಿಕಲ್ ಓಡಿರೋದು ಬರೀ 70,000 ರನ್ ಆಗಿದೆ ಸರ್. ಓಕೆ, ಮೈಲೇಜ್ ಎಲ್ಲ? ಸರ್ ಮೈಲೇಜ್ ಎಲ್ಲ ಆರಾಮಾಗಿ ನಿಮಗೆ 18+ ಕೊಡುತ್ತೆ ಸರ್ ಆರಾಮಾಗಿ. ಓಕೆ, ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ 0 ಡೌನ್ ಪೇಮೆಂಟ್ ನಾನು ಹೇಳ್ದಲ್ಲ ಸರ್, ಪ್ರೊಫೈಲ್ ಚೆನ್ನಾಗಿದೆ ಸರ್, ಬನ್ನಿ ಸರ್, ₹1 ಕಾಸು ಬೇಡ ಸರ್, 0 ಡೌನ್ ಪೇಮೆಂಟ್ ಕೊಡ್ತೇವೆ ಸರ್. 0 ಡೌನ್ ಪೇಮೆಂಟ್ ಸಿಗುತ್ತೆ ಇದು? ಖಂಡಿತ ಸರ್. ಓಕೆ, ಅದು ಕೂಡ RX ನಿಮಗೆ ಕಂಪ್ಲೀಟ್? ಹೌದು, ಟಾಪ್ ಎಂಡ್. ಹೌದು ಸರ್. ನೆಕ್ಸ್ಟ್ ಸರ್ ಹುಂಡೈ ಕ್ರೇಟಾ ಸರ್ ಅದು. ಓಕೆ, K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಅದು ನಂಬರ್ ಕೂಡ 0540. ಹೌದು ಸರ್. ಓಕೆ, ಮಾಡಲ್ ಸರ್ ಇದು? ಸರ್ ಮಾಡಲ್ ಬಂದ್ಬಿಟ್ಟು 2017 ಮಾಡಲ್ ಸರ್ ಇದು. ಓಕೆ, 2017 ಮಾಡಲ್. ಓನರ್? ಸರ್ ಓನರ್ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ವೇರಿಯಂಟ್? ಸರ್ SX ಆಪ್ಷನಲ್ಲು, ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಇದರಲ್ಲೂ ಕೂಡ 6 ಗಾಳಿ ಚೀಲಗಳು ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಕಂಪ್ನಿಯಿಂದ ಅಲ್ಲಾ ವೀಲು. ಆಮೇಲೆ ಆಟೋಮೆಟಿಕ್ ವೆಹಿಕಲ್ ಸರ್ ಇದು, ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಸೊ ಇದು ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್? ಹೌದು ಸರ್. ಇದು ಪ್ರೈಸ್ ವೈಸ್ ಅಂತ ಹೋದರೆ ಎಲ್ಲ ಕಡೆ 14 ಲ್ಯಾಕ್ ಇದೆ ಸರ್ ಇವತ್ತು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸಲ್ಲಿ ಸರ್ ಬರೀ 12.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಚಾನಲ್ನಿಂದ ಬಂದರೆ, ನಾನೇ ಸಂಚಾರಿ ಚಾನಲ್ನಿಂದ ಬಂದರೆ ಖಂಡಿತವಾಗಿ 12 ಲಕ್ಷಕ್ಕೆ ಮಾಡಿಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದರೆ 10 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 2 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬರಲಿ, ಆರಾಮಾಗಿ ಒಳ್ಳೆ ಕ್ರೇಟಾ ವೆಹಿಕಲ್ ತೊಗೊಂಡೋಗ್ಲಿ ಸರ್. ಓಕೆ, ಅದು ಆ್ಯಕ್ಚುಲಿ ಕ್ರೇಟಾ ಮಾರ್ಕೆಟ್ ಮೇಲೆ ತುಂಬ ಹೌದು ಸರ್, ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಓಕೆ ಸರ್, ಈಗ ಆಟೋಮೆಟಿಕ್ ಅಂದಮೇಲೆ ಸೊ ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್? 18+ ಬರುತ್ತಾ ಇದುವೆ? ಸರ್ ಇಲ್ಲ ಸರ್, ಇದು 16 ಸಿಟಿನಲ್ಲಿ ಕೊಡುತ್ತೆ. ಆರಾಮಾಗಿ ಲಾಂಗಲ್ಲಿ ಹೋದರೆ 18 ಮೈಲೇಜ್ ಆರಾಮಾಗಿ 18 ಆರಾಮಾಗಿ ಖಂಡಿತ ಕೊಡುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್, ಆ್ಯಕ್ಚುಲಿ ಇದು ಈ ಗಾಡಿ ಬಗ್ಗೆ ಹೇಳಂಗಿಲ್ಲ ಸರ್. ಇನೋವಾ K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಸರ್ ಇದು? ಸರ್ ಇದು ಬಂದು 2015 ಮಾಡಲು ವಿ ವರ್ಷನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಟಾಪ್ ಎಂಡ್ ವೇರಿಯಂಟ್ ಅಂದರೆ 2 ಗಾಳಿ ಚೀಲ, ABS ಎಲ್ಲಾನು ಕೂಡ ಬರುತ್ತೆ, ಅಲೋವಿಲ್ಸ್ ಕೂಡ ಇರುತ್ತೆ? ಎಲ್ಲ ಬರುತ್ತೆ ಸರ್, ಎಲ್ಲ ಇನ್ಬಿಲ್ಟ್ ಬರುತ್ತೆ. ಸೊ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ ನೀವು ನೋಡ್ಬೋದು ಸರ್, ಲಕ್ಸುರಿ ಅಂದ್ರೆ ಲಕ್ಸುರಿ ಆಗಿ ಮಾಡಿದ್ದಾರೆ. ಓಕೆ, ವಿತ್ ಅಲೋವಿಲ್ಸ್ ಕೂಡ ಇರುತ್ತೆ ಇದರಲ್ಲಿ? ಹೌದು ಸರ್. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಅಂದ್ರೆ ಸರ್ ಇದು? ಸರ್ ಇದು 2015 ಮಾಡಲು ಸರ್, ವಿ ವರ್ಷನ್ ಸರ್. ಓನರ್ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಓಕೆ, ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ವೆಹಿಕಲ್ ಇದು ಬಂದ್ಬಿಟ್ಟು 1,30,000 ಹೊಡಿದೆ ಸರ್, ರನ್ ಆಗಿದೆ ಸರ್. ಓಕೆ, ಆರಾಮಾಗಿ 13-14 ಮೈಲೇಜ್ ಅಂತೂ ಬಂದೇ ಖಂಡಿತ ಬಂದೇ ಬರುತ್ತೆ ಸರ್. ಏನು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಪ್ರೈಸ್ ವೈಸ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. 14 ಲಕ್ಷ ಇದೆ ಮಾರ್ಕೆಟ್ ಪ್ರೈಸು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 11,80,000 ಕೊಡ್ತೀವಿ ಸರ್. 11,80,000? ಬರೀ 11,80,000 ಸರ್. ಬೇರೆ ಶೋರೂಮ್ಗೂ ನಮ್ಮ ಶೋರೂಮ್ಗೂ ಕಂಪೇರ್ ಮಾಡಿದ್ರೆ 1.5 ಲ್ಯಾಕ್ವರೆಗೂ ಡಿಪ್ರೆಷನ್ ಇರುತ್ತೆ ಸರ್ ಪ್ರೈಸು. ಬರೀ 11,80,000 ಕೊಡೋದಲ್ಲದೆ 10 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಇಲ್ಲ 10.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. 1,30,000ದಿಂದ 1,80,000 ಕ್ಯಾಶ್ ತೊಗೊಂಬರಲಿ, ಆರಾಮಾಗಿ 2015 ಮಾಡಲು ವಿ ವರ್ಷನ್ ಇನೋವಾ ತೊಗೊಂಡೋಗ್ಲಿ ಸರ್. ಓಕೆ ಸರ್, ಯಾವ ಗಾಡಿ ಸರ್ ಇದು? ಸರ್ ಇದು ಬಂದು TUV ಸರ್, TUV 300 T8 ಅಂದ್ಬಿಟ್ಟು ಸರ್. ಇದು ಟಾಪ್ ಎಂಡ್ ಮಾಡಲ್ ಸರ್ ಇದು. ಓಕೆ, ವಿತ್ ಅಲೋವೆನ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಎಲ್ಲ ಸರ್ ಗಾಡಿನಲ್ಲೇ ಇನ್ಬಿಲ್ಟ್, ಏನು ಮಾಡಂಗಿಲ್ಲ ಸರ್. ಬ್ಯಾಕ್ ವೈಫರು ಬಂದ್ಬಿಡುತ್ತೆ ಸರ್ ಗಾಡಿನಲ್ಲೇ. ಓಕೆ, ಮಾಡಲ್ ಸರ್ ಇದು? ಸರ್ ಇದು ಬಂದು 2016 ಮಾಡಲು ಸರ್. ಓಕೆ, 2016. ಓನರ್ ಬಂದು ಇದು ಸರ್ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಇದು ಓಡಿರೋ ಸರ್ ಇದು? ಸರ್ ಓಡಿರೋದು ಕಿಲೋಮೀಟರ್ ಬಂದ್ಬಿಟ್ಟು ಇದು 83,000 ಓಡಿದೆ ಸರ್. ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ವೇರಿಯಂಟು T8 ಮಾಡಲು. ಓಕೆ, ಸೊ ಇದು ಬಂದು 2016 ಮಾಡಲ್ ವೆಹಿಕಲ್ ಸರ್ ಇದು. ಪ್ರೈಸ್ ಸರ್ ಪ್ರೈಸ್ ವೈಸ್ ಅಂತ ಬಂದರೆ 6,75,000 ಹೇಳ್ತಾ ಇದ್ದೀವಿ. ಬರೀ 6,65,000 ಈ ವೆಹಿಕಲ್ ಕೊಡ್ತೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದರೆ ಆರಾಮಾಗಿ 5.5ರಿಂದ 6 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸರ್? ಹೌದು ಸರ್, 65,000-70,000 ತಗೊಂಬರಲಿ, ಆರಾಮ ವೆಹಿಕಲ್ ಬೈ ಮಾಡ್ಕೊಂಡು ಹೋಗಿ. ಓಕೆ, ಖಂಡಿತವಾಗಿ ಸರ್. ನೆಕ್ಸ್ಟ್ ಸರ್ ಇದು ಸರ್? ಸರ್ ಅದೇ ರೀತಿ XUV 500 ಇದು ಬಂದು W4. ಇದು? ಹೌದು ಸರ್, ಇದು 2016 ಮಾಡಲ್ ವೆಹಿಕಲ್ ಸರ್ ಇದು. ಓಕೆ, 2016ನೇ ಮಾಡಲು. ಓನರ್ ಸರ್? ಸರ್ ಓನರ್ ಬಂದ್ಬಿಟ್ಟು ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಓಡಿರೋ ಸರ್ ಇದು? ಸರ್ ಕಿಲೋಮೀಟರ್ ಬಂದು 86,000 ರನ್ ಆಗಿದೆ ಸರ್. ಓಕೆ, ಮೈಲೇಜ್ ಎಲ್ಲ ಇದು? ಸರ್ ಮೈಲೇಜ್ ಎಲ್ಲ ಆರಾಮಾಗಿ 13ರಿಂದ 15 ಕೊಡುತ್ತೆ ಸರ್. ಓಕೆ, ಏರ್ ಬ್ಯಾಗ್ ಎಷ್ಟು ಸರ್ ಇದನ್ನ? 4 ಸರ್ 2 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್. ಡ್ಯುಯಲ್ ಏರ್ ಬ್ಯಾಗ್ ಬರ್ತದೆ. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಸೊ ಅಲಾಯ್ ವೀಲ್ ಅಂದ್ಬಿಟ್ಟು ಮಿಕ್ಕಿದ ಎಲ್ಲ ವೆಹಿಕಲ್ ಅಲ್ಲಿ ಎಲ್ಲ ಬರುತ್ತೆ. ಸೊ ಇದು ಪ್ರೈಸ್ ವೈಸ್ ಅಂತ ಹೋದ್ರೆ ಎಲ್ಲಿ ಬೇಕಾದ್ರೂ ಪ್ರೈಸ್ ವೈಸ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. 9.5 ಲಕ್ಷ ಇದೆ ಬೇರೆ ಮಾರ್ಕೆಟ್ ಅಲ್ಲಿ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 8,65,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 1.5ರಿಂದ 1.60 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು ಹೋಗಿ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ 7 ಸೀಟರ್ ಗಾಡಿ ತಗೋಬಹುದು? ಖಂಡಿತ ಸರ್, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ, ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, XUV 500. ಓಕೆ, ಇದು ಬಂದು W8 ಮಾಡಲು. ಆಗ್ಲೇ ನೀವು W4 ನೋಡಿದ್ರ. ಸೊ ಇದು ಬಂದು W8 ಮಾಡಲು. ನೀವು ವೆಹಿಕಲ್ ನೋಡ್ತಾ ಇರ್ಬೋದು, ಸೂಪರ್ ಅಂದ್ರೆ ಸೂಪರ್ ಆಗಿದೆ ಸರ್. ಓಕೆ, ಇದು ಬಂದು ನಿಮಗೆ K52 ರಿಜಿಸ್ಟರ್ಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಬಂದು ನಿಮಗೆ 8 ಗಾಳಿ ಚೀಲ ಅಂದರೆ 8 ಏರ್ ಬ್ಯಾಗ್ ಬರುತ್ತೆ, ವಿತ್ ABS ಇರುತ್ತೆ, ವಿತ್ ಅಲೋವಿಲ್ಸ್ ಕೂಡ ಇರುತ್ತೆ. ನಿಮಗೆ ಪ್ರತಿಯೊಂದು ಫೀಚರ್ ಕೂಡ ಈ ಗಾಡಿಲಿ ಬರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ವೆಹಿಕಲ್ ಬಂದು 86,000 ರನ್ ಆಗಿದೆ ಸರ್. ಮಾಡಲ್ ಇನ್ನೊಂದ್ಸಲ ಬಿಡಿ ಸರ್ 2012 ಮಾಡಲು. ಸೊ ಇದು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಸರ್. ಸೆಕೆಂಡ್ ಓನರ್. ಮೈಲೇಜ್ ಎಲ್ಲ ಸರ್ ಒಂದು 13-14-15 ಆರಾಮಾಗಿ ಕೊಡು ಸರ್. 15ವರೆಗೂ ಕೊಡುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಬಿಡಿ ಸರ್. ಹಾಗಾದ್ರೆ ಸರ್ ಪ್ರೈಸ್ ಅಂದ್ರೆ ಸರ್ ನಂಜುಂಡೇಶ್ವರ ಕಾರ್ ಸರ್ ಕೇಳಂಗಿಲ್ಲ ಸರ್ ನೀವು. ಸರ್ ಎಲ್ಲ ಕಡೆ 7 ಲಕ್ಷ ಇದೆ ಸರ್ W8. ನಮ್ಮ ಶೋರೂಮ್ ಬಲ್ಲಿ ಬರೀ 6,60,000 ಕೊಡ್ತೀವಿ ಸರ್. ಓಕೆ, 6,60,000, 6,60,000. ಲೋನ್ ಆಪ್ಷನ್ ಅಂತ ಬಂದ್ರೆ
ಬಂದರೆ 5ರಿಂದ 5.5 ಲೋನು ಸರ್, 1ರಿಂದ 1.5 ಡೌನ್ ಪೇಮೆಂಟ್ ಸರ್, ಸಿಂಪ್ಲಿ. 1 ಲಕ್ಷದಿಂದ 1.5 ಲಕ್ಷ ಇದ್ರೆ ಸಾಕು ನಿಮಗೆ XUV 500, ಅದು ಡಬ್ಲ್ಯೂ 8 ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡ್ಬೋದು.